ಅಮ್ಮ, ರೋಹಿಣಿ ಪೂಜೆ ಮನೆಗೆ ಹೋಗಿದ್ಲಂತೆ. ನಾನು ಮನೆಗೆ ಹೋಗಲ್ಲ ಅಂತ ಹೇಳಿ ಬೇರೆ ಎಲ್ಲೋ ಹೊರಟೋಗಿದ್ದಾಳೆ. ಎಲ್ಲದಕ್ಕೂ ಇವನೇ ಕಾರಣ. ಇವನಿಂದನೇ ನನ್ನ ಜೀವನ ಇವತ್ತು ಹಾಳಾಗೋಗಿದ್ದು. ಏಯ್ ಸೂರ್ಯ, ಇದ್ದಾಳೆ ಮೇಲೆ. ಯಾಕೋ ಹೀಗೆ ಮಾಡ್ದೆ? ಯಾಕೋ ನಾನು ಏನ ಪಾಪ ಮಾಡಿದ್ದೆ? ಯಾಕೋ ಹೀಗೆ ಮಾಡ್ದೆ? ನೀ ಮನೋಜ ಬಿಡೋ, ಬಿಟ್ಬಿಡೋ ನನ್ನ. ಹೇಳ್ತಾ ಇನ್ನು ಕೇಳಿಸ್ಕೊ. ನೀನು ಕರೆಂಟ್ ವೈರ್ ಮೇಲೆ ಬಿದ್ದರು, ಕರೆಂಟ್ ವೈರ್ ನಿನ್ನ ಮೇಲೆ ಬಿದ್ದರು, ಶಾಕ್ ಹೊಡಿಯೋದು ನಿನಗೆ. ಒಳ್ಳೆ ಸುಟ್ಟೋಗಿರೋ ಈದ್ನ ಇದ್ದಂಗಿದ್ಯಾ? ಬಿಡ ಕೈಯೇ. ಏನು ಮಾಡ್ತೀಯ? ಏನು ಮಾಡ್ತೀಯ? ನೀವೇನ್ ನನ್ನ ಮಕ್ಕಳೇನು? ಅಣ್ಣ ತಮ್ಮಂದ ನೀವು ತಾಯಿ ಅಂದ್ರೆ ತೆಗಿದಿರಲ್ಲ, ನನ್ನ ಮುಂದೆ ಹೊಡೆದಾಡ್ತೀನಿ ಸಾಯ್ತಿರೋದು. ಲೇ ಸೂರ್ಯ, ಅವಳು ಏನಾದ್ರೂ ಸಿಗದೆ ಹೋಗ್ಲಿ, ನಿನಗೆ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಕಣ. ಏಯ್, ನಿನ್ನಂತ ಎಷ್ಟು ಕೆಜಿ ಕಬಡದ ತೂಕಕ್ಕಾಗಿದ್ದೀನಿ ಗೊತ್ತೇನಲೇ? ಮೋಸ ಮಾಡಿ ಯಾಮಾರಿಸ್ಕೊಂಡು ಓಡಾಡೋ ನಿನಗೆ ಎಷ್ಟಿರ್ಬೇಕಾರೆ ಇನ್ನು ನೀಯತ್ತಾಗಿರೋ ನನಗೆ ಇನ್ನು ಎಷ್ಟಿರ್ಬೇಡ. ಬಾಯ್ ಮುಚ್ಚ ಸಾಕು. ಎಲ್ರು ಮುಂದೆ ಪ್ರಚಾರ ಮಾಡಿ ಆ ಹೆಣ್ಮಗುಗೆ ಅವಮಾನ ಮಾಡಿ ಸರಿನಾ? ನಾನು ಆವಮ್ಮಗೆ ಎಲ್ ಸಕ್ಕರೆ ಅವಮಾನ ಮಾಡಿದೆ ನಾನು? ಇವನು ಮಾಡಿರೋ ಗನಂದಾರಿ ಕೆಲಸನ 52 ಇಂಚು ಟಿವಿನಲ್ಲಿ ತೋರಿಸ್ದೆ ಅಷ್ಟೇ. ಮುಚ್ಚ್ರಿ ಬಾಯ್ನಾ ನೀವು. ಕೆಲ್ಸ ಅವ್ರ ಪರ್ಸನಲ್, ನೀವೇನ್ರಿ ಅದನ್ನ ಎತ್ತಾಡೋದು? ಬೇಡ ಸೋನ್ಪಾಪುಡಿ, ಬೂದಿ ಆಗ್ಬಿಡ್ತೀಯಾ. ಈ ಸೂರ್ಯನ ವಿಷಯಕ್ಕೆ ಬರಕ್ ಹೋಗ್ಬೇಡ. ಸುಮ್ಮನೆ ಇರೋ ಸೂರ್ಯ. ಇವ್ನ್ ಕೆಲ್ಸಕ್ಕೆ ಹೋಗದೆ ಎಲ್ಲಾರನ್ನೂ ಯಾಮಾರ್ಸಿದ್ ತಪ್ಪೆ, ಆದ್ರೆ ಅದನ್ನ ನೀನು ಪಬ್ಲಿಸಿಟಿ ಮಾಡಬಾರ್ದಾಗಿತ್ತು. ನನ್ ಹೊಟ್ಟೆ ಉಳಿಸ್ತಿದ್ಯಾ ಕಣೋ. ಮಾನ ಮರ್ಯಾದೆ ಹೋಯ್ತಲ್ಲ ಎಲ್ರಿಗೂ. ಸಮಾಧಾನ ಆಯ್ತಾ ನಿನಗೆ? ನೀನು ಉದ್ಧಾರ ಆಗಲ್ಲ, ಆಗದೇ ಇಲ್ಲ. ಅಸರಿ ಬಿಡಿಯತ್ತೆ. ಅವತ್ತು ಫೈನಾನ್ಷಿಯರ್ ಮನೆಗೆ ಹೋಗಿ ನಾನು ಅವ್ರ ಕಾಲಿಡ್ಕೊಂಡು ಬೇಡ್ಕೋತಿದ್ದಲ್ಲ, ಅದನ್ನ ಮನೇಲಿ ಬಂದು ಹೇಳಿದ್ಯಾರು? ಅವತ್ ನೀವ್ ಹೇಳಿದ್ರಾ? ಪಾಪ ಸೂರ್ಯನ್ ಮಾನ ಮರ್ಯಾದೆ ಹೋಗ್ತಿದೆ, ಯಾಕೆ ಎಲ್ರು ಮುಂದೆನೂ ಹೇಳ್ತಾ ಇದ್ದೀರಾ ಅಂತ. ಅದು ಪಾಯಿಂಟ್. ಅದಕ್ಕೆ ಮೀನಾ ನೀನ್ ನನ್ನ ಜೊತೆಗೆ ಇರಬೇಕು ಅಂತ ಹೇಳೋದು. ಸೂಪರ್ ಕಣಮ್ಮ. ಹೌದಪ್ಪ ಹೌದು. ನಿನಗೂ ನಿನ್ ಹೆಂಡತಿಗೂ ನಾವ್ಯಾರು ಬದುಕಿರೋದೇ ಇಷ್ಟ ಇಲ್ಲ. ಕೊಂದು ಬಿಡು, ಎಲ್ರನ್ನೂ ಮುಗಿಸ್ಬಿಡು. ಯಾವಾಗ ನೋಡಿದ್ರು ಸೇಡು ಸೇಡು ಸೇಡು. ಫ್ರೀ ಮೀಲ್ಸ್ ತಿನ್ಕೊಂಡು ಬಿದ್ದಿದ್ದಾರೆ. ಇವ್ರಿಗೂ ನಾನೇ ಅನ್ನ ಹಾಕ್ತಾ ಇರೋದು ಅನ್ನೋ ಹಾಗೆ ಮಾತಾಡ್ದ ನಿನ್ನ ಮಗ. ಆದ್ರೆ ಇವತ್ತು ನಾನು ಸುಳ್ಳು ಅಂತ ಪ್ರೂವ್ ಮಾಡಿದ್ದೀನಿ. ಯಾರಿಗೂ ಕೆಟ್ಟದ್ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನನಗೆ. ಆಯ್ತು, ಇಲ್ಲೇ ಗಲಾಟೆ ಮಾಡ್ಕೊಂಡು ಹೀಗೆ ಬಿದ್ದಿರ್ತೀರೋ ಅಥವಾ ಹೋಗಿ ರೋಹಿಣಿನ ಹುಡ್ಕೋ ಪ್ರಯತ್ನ ಮಾಡ್ತಿರೋ? ಅವಳು ಸಿಕ್ಕೋದ್ರು ನಾನ್ ಕರೆದ್ರೆ ಬರಲ್ಲಪ್ಪ. ತಪ್ಪಾಯ್ತು ಅಂತಾರೆ ಅವ್ನ ಕಾಲಿಗೆ ಕರ್ಕೊಂಡ್ ಬರೋದು ನಿನ್ ಜವಾಬ್ದಾರಿ ಕಣಲೇ. ಸೂರ್ಯ, ಅವನ್ನ ಕಾಲಲ್ಲಿ ಕರ್ಕೊಂಡು ಹೋಗಿ ಆ ರೋಹಿಣಿನ ಹುಡ್ಕೋ ಪ್ರಯತ್ನ ಮಾಡು. ಹೊರಡಿ ಈಗ. ಅವಳು ಈ ಮನೆ ಮಗಳೇ ಕಣೋ, ಸಾಲದಕ್ಕಿನ್ನ ಹೊತ್ತಿಗೆ ಕಣೋ, ತಾಯಿ ಸಮಾನ. ಹೋಗಿ ಕರ್ಕೊಂಬನ್ನಿ, ಹೋಗಿ. ಅದೆಲ್ಲ ನೀನು ಹೇಳೋ ಅವಶ್ಯಕತೆ ಇಲ್ಲಪ್ಪ ನನಗೆ. ನನಗೆ ಯಾರ ಮೇಲೆ ಎಷ್ಟು ಕೋಪ ಇದೆಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಮ್ಮನೆಯವ್ರನ್ನ ಎಷ್ಟು ಮಟ್ಟಿಗೆ ಕಾಪಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನನಗೆ. ಹುಡ್ಕೊಂಡು ಬರ್ತೀನಿ. ಲೇ ಪೆಂಗ್ಯ, ಏನು ಕಣ್ ಬಿಟ್ಕೊಂಡು ನಿಂತಿದ್ಯಾ? ಬಾ, ಹೋಗಿ ಹುಡ್ಕೊಂಬರೋಣ. ಬಿಟ್ರೆ ಇಲ್ಲೇ ನಿಂತಿರ್ತಾನೆ. ಬಾ ಹೋಗೋ, ಹೋಗು. ಎಷ್ಟು ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಆದರೆ ಬರ್ತಿದೆ. ಏಯ್ ಮನೋಜ, ಸ್ವಿಚ್ ಆಫ್ ಆಗಿರೋ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರೋದು ಇನ್ನೇನೋ ಬರುತ್ತೆ. ಕಾಲ್ ಮಾಡ್ದು. ಲೇ ರಿಂಗ್ ಆಗ್ತಾರ ನನ್ನ ಫೋನ್ ಕಣ. ಹಲೋ ಸರ್. ಹೇಳಿ ಸರ್. ಮಂಗಳೂರ್ಗ? ಅಯ್ಯಯ್ಯೋ ಸಾರಿ ಸರ್, ನಾನು ಬರೋಕ್ಕಾಗಲ್ಲ. ಇಲ್ಲ ಹಂಗೇನಿಲ್ಲ ಸರ್, ಅದು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಸಿಗಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ. ಸರ್ ಏನು ತಪ್ಪು ತಿಳ್ಕೊಬೇಡಿ, ನನ್ನ ಕ್ಷಮಿಸ್ಬಿಡಿ. ನನ್ನ ಫ್ರೆಂಡು ಚೇತನ ಇದ್ದಾನಲ್ಲ, ಅವನು ಫೋನ್ ಮಾಡಿ ಸರ್, ಅವನು ಬರ್ತಾನೆ. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋದು ಹಳೆ ಗಾದೆ. ಈಗ ಖಾರ ತಿಂದ ಮೇಲೂ ನೀರು ಕುಡಿಬೇಕು. ಏನೂ ಮಾಡೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಇದೆಲ್ಲ ಆಗೋದೆ. ನಾನು ಸತ್ಯ ಹೇಳ್ದೆ ಇರೋದ್ರಿಂದ ಈಗೆಲ್ಲ ಆಗಲಿಲ್ಲ.
ನೀನು ಸತ್ಯ ಹೇಳಿದ್ರಿಂದನೇ ಈಗೆಲ್ಲ ಆಗಿದ್ದು. ಪಾರ್ಕಲ್ಲಿ ಬಕಾಸುರನ ರೇಂಜಿಗೆ ತಿಂದ್ಬಿಟ್ಟು ಕುಂಭಕರ್ಣನ ರೇಂಜಿಗೆ ಮಲಗಿದ್ದಿದ್ದು ನೀನು. ಇದ್ರಲ್ಲಿ ನಂದೇನೋ ತಪ್ಪಿದೆ ತಿಳ್ಕೊಳ್ಳಲೇ. ಸತ್ಯ ಛತ್ರಿ ಇದ್ದಂಗೆ. ಅದ್ರ ಮೇಲೆ ಬಿಸಿಲು ಬೇಕಾದ್ರೆ ಬೀಳ್ಬೋದು, ಮಳೆ ಬೇಕಾದ್ರೆ ಬೀಳ್ಬೋದು, ಆದರೆ ಅದನ್ನು ನಂಬಿರೋರನ್ನ ಮಾತ್ರ ಅದು ಕಾಪಾಡತ್ತೆ. ಆದರೆ ಸುಳ್ಳಿದೆಯಲ್ಲ ಅದೊಂಥರ ಹತ್ತಿ ಇದ್ದಂಗೆ. ನೀನು ಒಂದು ಸರಿ ಅದ್ರ ಮೇಲೆ ನೀರು ಹಾಕ್ಬಿಟ್ರೆ ಸಾಕು, ಇನ್ಸ್ಟಾಲ್ಮೆಂಟಲ್ಲಿ ನಾನು ಒದ್ದೆ ಮಾಡ್ತಾ ಹೋಗತ್ತದು. ಸರಿ ಸರಿ, ನೀವು ಬೋದ್ನ ಯಾರೂ ಕೇಳಲಿಲ್ಲ ಇಲ್ಲಿ. ಸೆರೆಡೆ ಕಾರ್ ಓಡಿಸಿ. ಲೇ, ಪದೇ ಪದೇ ಅವ್ರಿಗೆ ಫೋನ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಕಣ. ಒಂದ್ಸರಿ ಪಾರ್ಲರ್ಗೆ ಫೋನ್ ಮಾಡಿ ಅವ್ರಲ್ಲಿ ಬಂದಿದ್ದಾರ ಕೇಳಿ ತಿಳ್ಕೊ. ಹೌದಲ್ವಾ? ಏಯ್, ಸ್ಪೀಕರ್ಗೆ ಹಾಕೋ. ಹೇಳಿ ಸರ್. ರೋಹಿಣಿ ಮೇಡಮ್ ಅಲ್ಲಿಗೆ ಬಂದಿದ್ರಾ? ಹೌದಾ ಸರ್, ಬಂದಿದ್ರು. ಡೋಂಟ್ ಮೈಂಡ್, ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಮೇಡಮ್ 1 ಅವರ್ ಬಿಫೋರ್ ಇಲ್ಲಿಗೆ ಬಂದು ಇವತ್ತಿನ ಕಲೆಕ್ಷನ್ 3,000 ತೊಗೊಂಡು ಇವತ್ತು ಪಾರ್ಲರ್ ನಿಲ್ಲಿಸಿ ನಾಳೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು ಸರ್. ಎಲ್ಲಿಗೆ ಹೋದ್ರು? ಎಲ್ಲಿಗೆ ಅಂತ ಹೇಳಿಲ್ಲ ಸರ್, ಆದರೆ ಯಾವುದೋ ಟ್ರಾವೆಲ್ಸ್ಗೆ ಕಾಲ್ ಮಾಡಿಬಿಟ್ಟು ಹೀರಾಯಿನ್ ಪಾಳ್ಯಕ್ಕೆ ಬಸ್ ಇದೆಯಾ ಅಂತ ಕೇಳ್ತಿದ್ರು. ಅವರೇನಾದ್ರು ನಿಮಗೆ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಕ್ಕೆ ಹೇಳಿ. ಸರಿ ಸರ್. ಹೇಳಮ್ಮ ಮೀನಾ. ರೀ, ರೋಹಿಣಿ ಅವ್ರು ಸಿಕ್ಕಿದ್ರಾ? ಇನ್ನೂ ಇಲ್ಲಮ್ಮ. ಪಾರ್ಲರ್ಗೆ ಹೋಗಿ 3,000 ರೂಪಾಯಿ ಕಲೆಕ್ಷನ್ ಆಗಿದ್ದಿದ್ದು ದುಡ್ಡನ್ನ ತೊಗೊಂಡು ಅದು ಯಾವುದೋ ಹೀರೋಯಿನ್ ಪಾಳ್ಯಾಗ ಹೋಗ್ಬಿಟ್ರು ಅಂತಂದ್ಬಿಟ್ಟು ಅವರು ವರ್ಕರ್ ಹೇಳಿದ್ರು. ರೀ, ಆ ಊರಾ? ಅದು ಲಚ್ಚನ್ ದೇವನಹಳ್ಳಿ ಹತ್ರ ಇರೋದು. ಅದು ಕ್ರಿಶ್ ಅಜ್ಜಿ ಊರು. ಹೌದೌದೌದೌದೌದು, ಕರೆಕ್ಟ್ ಅಲ್ವಾ? ಕ್ರಿಶ್ ಅಜ್ಜಿ ಬೇಕಾದ್ರೆ ಅಲ್ಲಿ ಗೊತ್ತಿರೋರ್ನ ವಿಚಾರಿಸಿ ಹೇಳ್ಬೋದು. ನೀವು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀರಾ? ಅಲೇ, ಅಷ್ಟೊಂದು ದೂರನಾ? ರೀ, ರೋಹಿಣಿ ಮನೆ ಮಗಳು ರೀ, ಅವ್ರ ಜವಾಬ್ದಾರಿ ನಮ್ಮೆಲ್ರಿಗೂ ಸೇರಿದ್ದೆ ಅಲ್ವಾ? ಆಯಿತು, ಸರಿ. ಏಯ್, ಇಲ್ಲಿ ಡೀಸೆಲ್ಗಾದರೂ ದುಡ್ಡು ಬೇಡಬೇನೆ. ನೀನು ಕೆಲಸ ಮಾಡು, ನಮ್ಮದು ಇದು ಅಲ್ಮೆರಾಯಲ್ಲಿ ಒಂದು ಸ್ವಲ್ಪ ದುಡ್ಡಿದೆ, ಅದನ್ನ ಎತ್ಕೊಂಡ್ಬಿಟ್ಟು ಈ ಕೆಂಚನಹಳ್ಳಿ ಸರ್ಕಲ್ ಹತ್ರಕ್ಕೆ ಬಾ, ನಾನು ಬರ್ತೀನಿ. ಸರಿ ರೀ. ಮನೋಜ, ರೋಹಿಣಿ ಸಿಕ್ಬಿಟ್ಲೇನೋ? ಹುಡುಕ್ತಾ ಇದ್ದೀವಿ. ಅಯ್ಯೋ, ಪಾರ್ಲರ್ಗೆ ಹೋಗಿ ದುಡ್ಡು ತಗೊಂಡು ಯಾವ್ದೋ ಊರಿನ ಬಗ್ಗೆ ವಿಚಾರಿಸಿದಾಳೆ. ಯಾವ ಊರು? ಗೊತ್ತಿಲ್ಲಮ್ಮ. ಅಯ್ಯೋ ಮನೋಜ, ಅವನೇನಾದ್ರೂ ಹೇಳಿದ್ರು ನೀನ್ ಕೋಪ ಮಾಡ್ಕೊಳಕ್ ಹೋಗ್ಬೇಡ ಆಯ್ತಾ? ಅವನಿಂದ ನಮ್ಗೆ ಸಹಾಯ ಆಗ್ಬೇಕಾಗಿದೆ ಈಗ. ಸರಿನಮ್ಮ. ಏನಾದ್ರೂ ವಿಷಯ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡಪ್ಪ. ಸರಿ ಸರಿ.